ಈಗ ನಾವು ಕೋಟೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಆ್ಯಕ್ಚುಲಾಗಿ ಆಲ್ರೆಡಿ ನಾವು ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ. ನಾವಿಲ್ಲಿ 2 ಹಂತದ ಕೋಟೆಗಳನ್ನ ನೋಡ್ಬೋದು. ಏನು ಅಂತ ಅಂದರೆ, ವಿಜಯನಗರದ ಅರಸರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು ಮೊದಲನೇ ಹಂತದ ಕೋಟೆ, ಟಿಪ್ಪು ಸುಲ್ತಾನ್ದಲ್ಲಿ ಕಟ್ಟಿರ್ತಕ್ಕಂಥದ್ದು 2ನೇ ಹಂತದ ಕೋಟೆ. ಅದು ಹೇಗೆ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಅಂದರೆ, ಮೊದಲನೇ ಹಂತದ ಕೋಟೆ ಅಂತ ಅಂದರೆ ಈ ದಪ್ಪ ದಪ್ಪ ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥದ್ದು ಮೊದಲನೇ ಹಂತದ ಕೋಟೆ. ಅದಾದಮೇಲೆ ಯಲಹಂಕದ ನಾಡಪ್ರಭುಗಳಿಂದ ಟಿಪ್ಪು ಸುಲ್ತಾನ ಈ ಕೋಟೆನ ವಶಪಡಿಸ್ಕೊಂಡಾಗ 2ನೇ ಹಂತದ ಕೋಟೆ ಕಟ್ಟಿರೋದು ಈ ಮೇಲ್ಗಡೆ ಸಣ್ಣ ಸಣ್ಣ ಕಲ್ಲುಗಳಿದೆಯಲ್ಲ, ಈ 2ನೇ ಹಂತದ ಕೋಟೆನ ಕಟ್ಟಿದ್ದು. ಬೇಕಾದ್ರೆ ನೀವು ಸುತ್ತ ನೋಡ್ಬೋದು, ಎಲ್ಲ ಕಡೆನೂ ದಪ್ಪ ದಪ್ಪ ಕಲ್ಲುಗಳಾದಮೇಲೆ ನೆಕ್ಸ್ಟು ಸಣ್ಣ ಸಣ್ಣ ಕಲ್ಲುಗಳಿಂದ ಕಟ್ಟಿದ್ದಾರೆ. ನೀವು ಬೇಕಾದ್ರೆ ಸುತ್ತಮುತ್ತನೂ ನೋಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ 2ನೇ ಹಂತದ ಕೋಟೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಅಲ್ಲೆಲ್ಲ ಏನೇನೋ ಇದೆ, ನಮ್ಗೆ ಅಲ್ಲಿ ಅದೆಲ್ಲ ಐಡಿಯಾ ಇಲ್ಲ, ಗೊತ್ತಿಲ್ಲ. ಯಲಹಂಕದ ನಾಡಪ್ರಭು ಅಂತಂದರೆ ಕೆಂಪೇಗೌಡರು ಅಂತ ಅರ್ಥ. ಸೊ ಯಲಹಂಕ ನಾಡಪ್ರಭು ಅಂತ ಏನಕ್ಕೆ ಕರೀತಾರೆ ಅಂತಂದರೆ, ಕೆಂಪೇಗೌಡರು ಹುಟ್ಟಿದ್ದು ಯಲಹಂಕದಲ್ಲಿ ಅಂತ ಒಂದು ಇತಿಹಾಸ ಇದೆ, ಅದಕ್ಕೋಸ್ಕರ. ಮತ್ತು ಮಾಗಡಿ ಅಂತಾರೆ. ಸೊ ಮಾಗಡಿಯಲ್ಲಿ ಆಳ್ವಿಕೆ ನಡೆಸಿದ್ದವರು. ಸೊ ಹುಟ್ಟಿದ್ದೆಲ್ಲ ಯಲಹಂಕದಲ್ಲಿ. ಮತ್ತು ದೇವನಹಳ್ಳಿ ಕೋಟೆನೂ ಇದೆ ಅಲ್ವಾ? ಹಾಂ, ದೇವನಹಳ್ಳಿ ಕೋಟೆ ಇದೆ. ಅದು ದೇವನಹಳ್ಳಿ ಕೋಟೆ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಕಾಲದ್ದು. ಟಿಪ್ಪು ಸುಲ್ತಾನ್, ಕೆಂಪೇಗೌಡ. ಸೊ ಅಲ್ಲಿ ದೇವನಹಳ್ಳಿಯಲ್ಲಿ ಟಿಪ್ಪು ಅವರು ಹುಟ್ಟಿದಂಥ. ಈಗ ಮೊದಲನೇ ಬಾಗಿಲನ್ನ ದಾಟ್ಕೊಂಡು ಬಂದಿದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಾಗಿ 3 ಬಾಗಿಲು ಇದೆ ಅಂತಲೂ ಹೇಳ್ತಾ ಇದ್ದಾರೆ ಇವರು ಈ ಕೋಟೆಗೆ. ಆದರೆ ನಾವು ಸ್ವಲ್ಪ ತಿಳ್ಕೊಂಡಿರೋ ಪ್ರಕಾರ, ಈ ವಿಕಿಪೀಡಿಯಾ ಅದು ಇದು ಅಲ್ಲಿ ಇಲ್ಲಿ ಓದಿರೋ ಪ್ರಕಾರ 4 ಬಾಗಿಲಿದೆ ಅಂತ ಹೇಳ್ತಾರೆ. ಇವರು 3 ಬಾಗಿಲಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಕರೆಕ್ಟಾಗಿ ಗೊತ್ತಿಲ್ಲ. ಆ ರೀತಿ ಬಂದರೆ ಇದು 2ನೇ ಬಾಗಿಲು ಅಲ್ವಾ ಬ್ರೋ? ಇದು 2ನೇ ಬಾಗಿಲು. ಆ್ಯಕ್ಚುಲಾಗಿ ಬಾಗಿಲೆಲ್ಲ ದೊಡ್ಡದೇ ಇರುತ್ತೆ. ಆ ಮಳೆ ಬಂದು ಮಣ್ಣೆಲ್ಲ ಇದಾಗಿ ಇಲ್ಲೆಲ್ಲ ತುಂಬಿಕೊಂಡು ಈ ಹೈಟಿಗೆ ಬಂದಿದೆ. ಮತ್ತು ಓಡಾಡಬೇಕಾದ್ರೆ ಪ್ರವಾಸಿಗರು ಹುಷಾರಾಗಿ ತಲೆನ ಜೋಪಾನವಾಗಿ ನೋಡ್ಕೊಂಡು ಬರಬೇಕು. ಜೋಪಾನ ಅನ್ನೋದಕ್ಕಿಂತ ಇದೊಂದು ನಮಗೆ ಒಂದು ಪಾಠ ಕಲಿಸ್ಕೊಡುತ್ತೆ. ಏನಂತಂದರೆ, ಎಲ್ಲ ಕಡೆ ತಲೆ ಬಗ್ಗಿಸ್ಕೊಂಡು ನಡಿಬೇಕು ಅಂತ. ಕೊನೆ ಬಾರಿ ಚಿತ್ರದುರ್ಗದಲ್ಲೂ ನೀವು ನೋಡಿದ್ರಿ. ಏನಂತ ಅಂದರೆ, ನೋಡಿ ಇಲ್ಲಿ ಚೌಕಾಬಾರ, ಅಳ್ಗುಳಿ ಮನೆ ಆಟ ಎಲ್ಲ ಮುಂತಾದದ್ದು ಎಲ್ಲ ಇದೆ. ಸೈನಿಕರು ಫ್ರೀಯಾಗಿದ್ದಾಗ ಸಮಯ ಕಳೆಯೋದಕ್ಕೋಸ್ಕರ ಈ ಥರ ಇಲ್ಲೆಲ್ಲ ಏನಂತಾರೆ ಇದಕ್ಕೆ, ಆಟಗಳನ್ನ ಆಡ್ತಿದ್ರು. ಈ ಚೌಕಾಬಾರ ನೋಡಿ, ಇದೆಲ್ಲ ನೋಡ್ರೆ ಗೊತ್ತಾಗುತ್ತೆ. ಇಲ್ಲಿದೆ, ಇಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋರು. ಅಲ್ಲೆಲ್ಲ ನಮಗೆ ಒಳಕಲ್ಲೆಲ್ಲ ಸಿಕ್ಕಿತ್ತು. ಆ್ಯಕ್ಚುಲಾಗಿ ಅಲ್ಲಿ ನಮಗೆ ಎಲ್ಲ ಮಾಹಿತಿನೂ ತಿಳಿಸ್ಕೊಟ್ರು. ಈ ಬೆಟ್ಟದಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಇಲ್ಲೇ ನೋಡ್ತಾ ಇದ್ದೀರಾ, ಒಂದು ದೇವಸ್ಥಾನ ಇದೆ. ಪ್ರತಿ ಬೆಟ್ಟದಲ್ಲೂ ಸಹ ನೋಡ್ದಂಗೆ ನಾವು ಶಿವನ ದೇವಸ್ಥಾನನೇ ಕಾಣುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಈ ನಂದಿ ಆಗಿರ್ಬೋದು, ಶಿವನ ವಿಗ್ರಹಗಳಾಗಿರ್ಬೋದು, ಎಲ್ಲ ಕಡೆನೂ ಕಾಣುತ್ತೆ. ಇದು ಕೂಡ ತುಂಬ ಪ್ರಾಚೀನವಾಗಿರ್ತಕ್ಕಂಥದ್ದು ದೇವಸ್ಥಾನ, ಶಿವನ ದೇವಸ್ಥಾನ. ಬಂದು ಮಾರ್ಕಂಡೇಶ್ವರ ಟೆಂಪಲ್ ಅಂತ ಹೇಳ್ತಾರೆ. ಬನ್ನಿ ಹಂಗೆ ನೋಡೋಣ. ಆಲ್ರೆಡಿ ಇದು ಶಿಥಿಲಾವಸ್ಥೆಗೆ ಹೋಗ್ಬಿಟ್ಟೈತೆ. ಇಲ್ಲಿ ಸರ್ಕಾರ ಯಾವ ಥರ ತಗೋತಾ ಇದೆ ಅಂತ ಗೊತ್ತಿಲ್ಲ. ಈಗ ಈ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನನ ನೋಡಿದ್ವಿ. ಹೀಗೆ ಮುಂದೆ ಹೋದರೆ ಒಂದು ಕಲ್ಯಾಣಿ ಸಿಗುತ್ತೆ. ಬನ್ನಿ ಹಾಗೆ ಒಂದು ಕಲ್ಯಾಣಿ ಬಗ್ಗೆ ನೋಡಿಕೊಂಡು ಅದು ಮಾಹಿತಿ ಏನಾದರೂ ಸಿಕ್ಕಿದ್ರೆ ಮಾಹಿತಿನ ಕಲೆ ಹಾಕೋಣ, ಮತ್ತೆ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಇಲ್ಲೇ ಕೋಳ ಇದೆ, ಕಲ್ಯಾಣಿ. ಬನ್ನಿ 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 ಬನ್ನಿ. ಡಿಸ್ಕು ಇದೆಲ್ಲ ಮೊಸಳೆ ಗಿಷ್ಟ ಏನಾದ್ರು ಸಾಕಿದ್ರ? ಹೇಳಿಲ್ಲ. ಯಾರೋ ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಟೋಗವ್ರೆ. ಈ ಮಾರ್ಕಂಡೇಶ್ವರ ಟೆಂಪಲ್ ಹಿಂದೆಗಡೆ ಒಂದು ಕೊಳ ಇದೆ ನೋಡ್ಬೋದು. ಈ ಕೊಳನ ಕಲ್ಯಾಣಿ ಅಂತಾರೆ ಇಲ್ಲೆಲ್ಲ ಲೋಕಲ್ ಅಲ್ಲಿ. ಬಟ್ ನನಗೆ ಅಷ್ಟು ಕಲ್ಯಾಣಿ ತರ ಕಾಣಿಸ್ತಾ ಇಲ್ಲ, ಕೊಳ ತರ ಕಾಣಿಸ್ತಾ ಇದೆ. ಕಲ್ಯಾಣಿ ಅಂದ್ರೆ ಸ್ಟೆಪ್ಸ್ ಬೈ ಸ್ಟೆಪ್ಸ್ ಬರುತ್ತಲ್ಲ, ನಾವು ಅದನ್ನ ಕಲ್ಯಾಣಿ ಅಂತೀವಿ. ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ, ಈ ಮಾರ್ಕಂಡೇಶ್ವರ ಟೆಂಪಲ್ದು ಹಿಂದಿನ ಕಾಲದಲ್ಲಿ ಮಾರ್ಕಂಡೇಯ ಋಷಿಗಳು ಅನ್ನೋರು ಇಲ್ಲಿ ತಪಸ್ಸು ಮಾಡ್ತಿದ್ರು ಅಂತಕ್ಕಂಥದ್ದು ಒಂದು ಉಲ್ಲೇಖ ಇದೆ. ಇಲ್ಲಿಗೆ ನಮ್ ಗೈಡ್ ಹೇಳೋ ಪ್ರಕಾರ ಇದು ಲಾಸ್ಟ್ ನೋಡೋಂತ ಜಾಗ ಅಂತ ಹೇಳ್ತಾ ಇದ್ದಾರೆ, ಬಟ್ ನಮಗ್ ಗೊತ್ತಿಲ್ಲ. ಹೀಗೆ ಮುಂದೆ ಹೋಯ್ತಾ ಹೋಯ್ತಾ ಈ ಕೋಟೆ ಕಟ್ಟಿದ್ದು ಮತ್ತೆ ಯಾರ್ಯಾರು ಆಳ್ವಿಕೆ ನಡೆಸಿದ್ರು
ಯಾರಿಂದ ಯಾರ ಕೈಗೋಯ್ತು, ಅದಾದಮೇಲೆ ಈ ಜಾಗದಲ್ಲಿ ಯಾರ್ಯಾರು ವಾಸ ಮಾಡ್ತಿದ್ರು ಅಂತಕ್ಕಂಥದ್ದು ಒಂದು ಚಿಕ್ಕ ಕತೆ ಹೋಗ್ತಾ ಒಂದು ಚಿಕ್ಕ ಕತೆ ಹೇಳ್ತೀನಿ, ಹಂಗೆ ಬನ್ನಿ.